ಮತ್ತೊಂದ್ ಕಡೆ ಕಾಂಗ್ರೆಸ್ ಕೋಟೆಯಲ್ಲಿ ಅಧಿಕಾರ ಹಂಚಿಕೆಯ ಟೈಮ್ ಬಾಂಬ್ ಟಿಕ್ ಟಿಕ್ ಅಂತ ಇದೆ. ಅದ್ಯಾವಾಗ ಬ್ಲಾಸ್ಟ್ ಆಗುತ್ತೋ, ಅದ್ಯಾವಾಗ ಟುಸ್ ಅನ್ನುತ್ತೋ ಅನ್ನುವಂಥದ್ದು ಸದ್ಯಕ್ಕಂತೂ ಸಸ್ಪೆನ್ಸ್. ಆದ್ರೆ ಆಪ್ತ ನಾಯಕರು ಮಾತ್ರ ಹೋದಲ್ಲಿ ಬಂದಲ್ಲಿ ಅಧಿಕಾರ ಹಂಚಿಕೆಗಳನ್ನ ಹೇಳಿಕೆ ಕೊಡುವಂತ ವಿಚಾರಗಳನ್ನ ನಿಲ್ಲಿಸ್ತಾ ಇಲ್ಲ. ವಿಷಯ ಏನಪ್ಪಾ ಅಂತ ಅಂದ್ರೆ ಡಿ.ಕೆ. ಶಿವಕುಮಾರ್ ಆಪ್ತ ಇಕ್ಬಾಲ್ ಹುಸೇನ್ ಈಗಲೂ ಜನವರಿ 6 ಅಥವಾ ಜನವರಿ 9ಕ್ಕೆ ಡಿ.ಕೆ. ಸಿಎಂ ಆಗೇ ಆಗ್ತಾರೆ ಅಂತ ಡೇಟ್ ಸಮೇತ ಭವಿಷ್ಯ ನುಡಿಯೋದನ್ನ ಮುಂದುವರಿಸಿದ್ದಾರೆ. ಇನ್ನೂರಕ್ಕೆ 200% 6ಕ್ಕೋ 9ಕ್ಕೋ ಅವರು ಅಧಿಕಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಒಂದು ಸಪ್ತ ಹೈಕಮಾಂಡ್ ಔಟ್ ಇದೆ. ಸಂಕ್ರಾಂತಿ ಮುಗಿದ ಮ್ಯಾಗ ಹೇಳೋಣ. ನಾಯಕರು ಸೈಲೆಂಟ್ ಆದ್ರೂ ಬೆಂಬಲಿಗರು ಸುಮ್ಮನಾಗ್ತಿಲ್ಲ. ಡಿಕೆ ಕಾದು ನೋಡುವ ತಂತ್ರ ಅನುಸರಿಸ್ತಾ ಇದ್ರು ಆಪ್ತರು ತಮ್ಮ ನಾಯಕರ ಪರ ಬ್ಯಾಟ್ ಬೀಸ್ತಾನೆ ಇದ್ದಾರೆ. ಜನವರಿ 6 ಅಥವಾ 9ಕ್ಕೆ ಡಿಕೆ ಸಿಎಂ ಆಗ್ತಾರೆಂದ ಇಕ್ಬಾಲ್. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ ಎಂದ ಸಿದ್ದು ಬಣ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಜನವರಿ 6 ಅಥವಾ 9ರಂದು ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ನೀಡಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಇಕ್ಬಾಲ್ ಹುಸೇನ್, ಈ ಮಾತು ನಾನಲ್ಲ, ಶರಣರು ಹೇಳಿದ್ದು ಎನ್ನುತ್ತಲೇ ಡಿಕೆ ಸಿಎಂ ಆಗ್ತಾರೆ, ಭಗವಂತ ನಮ್ಮ ಬೇಡಿಕೆ ಈಡೇರಿಸ್ತಾನೆ ಎಂದಿದ್ದಾರೆ. ನೋಡಿ, ನಾನೆಲ್ಲ ಹೇಳಿದ್ದು ನನ್ನ ಬಾಯಿಂದ ಬರಬೇಕಾದ್ರೆ ಕೆಲವು ಶರಣರು ಯಾರಿಗೆ ಭಗವಂತ ಶಕ್ತಿಯನ್ನು ಕೊಟ್ಟಿರ್ತಾರೆ, ಕೆಲವರು ಇದ್ದಾರೆ. ಇಂಥ ದಿನ ಮಳೆ ಬರ್ತದೆ, ಅಂಥ ದಿನ ಮಳೆ ಬರ್ತದೆ, ಇಂಥ ದಿವಸ ಎಂಥ ಅನಾಹುತ ಆಗ್ತದೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಅಂಥವರಿಂದ ನಾನು ಮಾಹಿತಿನ ತಗೊಂಡು ಅವರಿಂದ ಆ ಬಾಯಿಂದ ಬಂದದ್ದನ್ನು ನಾನು 6ಕ್ಕೆ ತಪ್ಪಿದ್ರು 9ಕ್ಕೆ ಅಂತ ಹೇಳಿದ್ದೀನಿ. ನೋಡೋಣ, ಭಗವಂತನ ಮೇಲೆ ಇವತ್ತು ಕೂಡ ನನಗೆ ವಿಶ್ವಾಸ ಇದೆ. 200ಕ್ಕೆ 200% 6ಕ್ಕೋ 9ಕ್ಕೋ ಅವರು ಅಧಿಕಾರವನ್ನು ಒಪ್ಪಂದ ಆಗಿದೆ ಅಂತ ನಮ್ಮ ನಾಯಕರು ಹೇಳಿದ್ರು. ಇಲ್ಲೂ ಹೇಳಿ, ಒಪ್ಪಂದ ಆಗಿದ್ರೆ ಮಾತ್ರ ನಮ್ಮ ನಾಯಕರು ಹೇಳಕ್ ಸಾಧ್ಯನೇ ಹೊರತು ಒಪ್ಪಂದ ಇಲ್ದ್ರೆ ಒಪ್ಪಂದ ಇಲ್ಲ ಅಂತ ಹೇಳ್ತಾ ಇದ್ರು. ಅಧಿಕಾರ ಹಂಚಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರಿಗೆ ಚಾಟಿ ಬೀಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಹೈಕಮಾಂಡ್ ಸತ್ತೋಗಿದೆ ಅಂತ ಕುಟುಕಿದ್ದಾರೆ. ಜನಾರ್ದನ ರೆಡ್ಡಿ ಅಧಿಕಾರ ಹಂಚಿಕೆ ಮಾತಾಗಿರೋದು ಸತ್ಯ ಎಂದಿದ್ದಾರೆ. ಅಧಿಕಾರ ಹಂಚಿಕೆಯಲ್ಲಿ ಅವರು ಕೇಂದ್ರದ ನಾಯಕರು ಏನಾಗಿದ್ದಾರೆ, ಒಂದು ರೀತಿ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸಪ್ತ ಹೈಕಮಾಂಡ್ ಔಟ್ ಇದೆ. ಖರ್ಗೆ ಕೇಳಿದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ತೀರ್ಮಾನ ತೆಗೆದುಕೋಬೇಕು, ನಂದೇನೂ ಇಲ್ಲ, ಇಲ್ಲಿ ಎಲ್ಲ ರಾಹುಲ್ ಗಾಂಧಿ ತೀರ್ಮಾನ ತೆಗೆದುಕೊಂತಾರೆ. ರಾಹುಲ್ ಗಾಂಧಿ ಅದೇನು ಹೇಳ್ತಾರಲ್ಲ, ಟಕ್ಕ ಬಿಟ್ಟರೆ ಸಿಕ್ಕ ಅಂತ, ಯಾವಾಗ ನೋಡಿದ್ರು ಫಾರಿನ್ನು ವಿದೇಶಕ್ಕೆ ಹೋಗೋದು, ಅಲ್ಲಿನ ಭಾರತನ ಬೈಯೋದು. ಸಿದ್ದರಾಮಯ್ಯ ಅವರು ಕೂಡ ಏನಾದರೂ ಒಂದು ಮಾತು ಕೊಟ್ಟರೆ ಅದನ್ನು ಉಳಿಸ್ಕೊಳ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಎಲ್ರಿಗೂ ಇದ್ದೇ ಇರುತ್ತೆ. 50-50 ಅಧಿಕಾರ ಹಂಚಿಕೆ ಅನ್ನೋದು ಏನಿದೆಯೋ ಅದಾಗಿದೆ. ನನಗೆ ತಿಳಿದಷ್ಟು ಮಟ್ಟಿಗೆ ಈ ಸಂಕ್ರಮಣ ಆದಮೇಲೆ ಒಳ್ಳೆಯ ದಿನ ಒಳ್ಳೆಯ ಮುಹೂರ್ತ ನೋಡಿಕೊಂಡು ಅವ್ರು ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದೇನೋ ನನಗೆ ಗೊತ್ತಿಲ್ಲ. ಒಟ್ಟಿಗೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ ಇದು. ಆದರೆ ನಮಗೂ ಅವರ ಅಂತರ್ಗತವಾಗಿ ವಿಷಯಗಳೆಲ್ಲ ಕೂಡ ಅಷ್ಟು ಇಷ್ಟು ಗೊತ್ತಾಗ್ತಿರೋ ಕಾರಣ ಖಂಡಿತವಾಗ್ಲೂ ಕೂಡ ಅಧಿಕಾರ ಹಂಚಿಕೆ ಇಬ್ಬರಿಗೂ ಸಮಾನವಾಗಿ ಆಗಬೇಕು ಅನ್ನೋಂಥ ತೀರ್ಮಾನ ಅವ್ರ ಪಕ್ಷದ ಹೈಕಮಾಂಡ್ ಮಾಡಿದೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅತ್ತ ಬಿಜೆಪಿ ನಾಯಕರು ಕೈ ಪಕ್ಷವನ್ನ ಕುಟುಕುತ್ತಿದ್ರು, ಕಾಂಗ್ರೆಸ್ ನಾಯಕರು ಮಾತ್ರ ಆಲ್ ಈಸ್ ವೆಲ್ ಅಂತಿದ್ದಾರೆ. ಇಲ್ಲ, ನಮಗೆ ಯಾವುದೇ ಮಾಹಿತಿ ಇಲ್ಲ. ಮುಗಿಲಿ, ಸಂಕ್ರಾಂತಿ ಮುಗಿದ ಮ್ಯಾಗ ಹೇಳೋಣ. ಬಜೆಟ್ ಸಿದ್ದರಾಮಯ್ಯ ಅವರೇ ಮಂಡಿಸ್ತಾರಂತ ಈಗ ಇದಾರಲ್ಲ, ಇದಾರೆ, ಆಲ್ರೆಡಿ ಇದ್ದಾರೆ. ಇದ್ದ ಮ್ಯಾಗ ಅವರೇ ಮಾಡ್ತಾರಂತ ಭರವಸೆ ಅಷ್ಟೇ. 16 ಬಜೆಟ್ಗಳನ್ನು ಕೊಟ್ಟಂತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ. 2 ಸರ್ತಿ ರಾಜ್ಯದ ಉಪಮುಖ್ಯಮಂತ್ರಿ, 1984ರಿಂದ ಮಂತ್ರಿ, 2 ಸರ್ತಿ ರಾಜ್ಯದ ಮುಖ್ಯಮಂತ್ರಿ. ಬಹಳಷ್ಟು ಜನ ಹೊಟ್ಟೆ ಊರಿಂದ ಮಾತಾಡ್ತಾರೆ, ಹೊಟ್ಟೆ ಕಿಚ್ಚಿಗೆ ಒಟ್ಟಿಗೆ ಬಾಳುವ ದೂರದಲ್ಲಿ ಅಂದರೆ ಹೊಟ್ಟೆ ಕಿಚ್ಚು ಕೊಡೋದು ನಮ್ಮವರಂತ ತಿಳ್ಕೊಬೇಕಂತ. ನಾವು ಯಾರಿಗೂ ಹಿಂದೆ ಸಮಾವೇಶ ಮಾಡಿರ್ತೀವಿ, ಇಲ್ಲ ಸಮಾವೇಶ ಮಾಡ್ತಾನೂ ಇಲ್ಲ. ಸಂಘಟನೆಗಳಿಗೆ ನೀವು ದಲಿತ ಸಂಘಟನೆಗಳಿದ್ದಾವೆ, ರೈತ ಸಂಘಟನೆಗಳಿದ್ದಾವೆ, ಸಮಾವೇಶ ಹೋರಾಟ ಮಾಡೋದು ಬೇಡ ಅಂತ ಹೇಳೋಕ್ಕಾಗತ್ತಾ? ಇಷ್ಟು ಬೆಸ್ಟ್ ಸ್ಟ್ರಗಲ್. ಈ ನಡುವೆ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವ ಶಾಸಕ ಲಕ್ಷ್ಮಣ ಸವದಿ ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾಗೆ ಭೇಟಿ ನೀಡಿ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, TV9.